ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ದೇವನಹಳ್ಳಿ ತಾಲೂಕು, ವಿಜಯಪುರ ಹೋಬಳಿ, ವೆಂಕಟಗಿರಿ ಕೋಟೆಯ ಮಂಜುನಾಥ ಪ್ರೌಢಶಾಲೆಯ ಆವರಣದಲ್ಲಿ ಸಮೃದ್ಧಿ ಸಮಾಜ ಸೇವಾ ಟ್ರಸ್ಟಿನ 3ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ಸಮೃದ್ಧಿ ಜಾನಪದ ಕಲಾ ಉತ್ಸವ 2026 ಆಯೋಜನೆ ಮಾಡಲಾಗಿತ್ತು. ವಿವಿಧ ಜಿಲ್ಲೆಗಳಿಂದ ಜಾನಪದ ಕಲಾತಂಡಗಳು ಈ ಉತ್ಸವದಲ್ಲಿ ಪಾಲ್ಗೊಂಡು ಪ್ರದರ್ಶನ ನೀಡಿದರು. ಬುಳ್ಳಹಳ್ಳಿಯ ತಮಟೆ ವಾದನ ತಂಡಕ್ಕೆ ಪ್ರಥಮ ಬಹುಮಾನ 44,444 ರೂಪಾಯಿ ನಗದು, ಆಕರ್ಷಕ ಟ್ರೋಫಿಯನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಕೆ.ಎಚ್. ಮುನಿಯಪ್ಪ ಅವರು ವಿತರಣೆ ಮಾಡಿದರು. ದ್ವಿತೀಯ ಬಹುಮಾನವನ್ನು ಬೈಚಾಪುರ ತಮಟೆ ವಾದನ ತಂಡ ಪಡೆದುಕೊಂಡು ಆಕರ್ಷಕ ಟ್ರೋಫಿ 22,222 ರೂಪಾಯಿ ನಗದು ಬಹುಮಾನ ಪಡೆಯಿತು. ಮೂರನೇ ಬಹುಮಾನವನ್ನು ಬೂದಿಗೆರೆ ತಮಟೆ ವಾದನ ತಂಡದವರು ಪಡೆದುಕೊಂಡರು. ಅಂತಾರಾಷ್ಟ್ರೀಯ ಖ್ಯಾತಿಯ ಜಂಬೆಬಾಲು ಅವರ ತಂಡದಿಂದ ಆಕರ್ಷಕವಾದ ಜಂಬೆವಾದನ ಎಲ್ಲರ ಗಮನ ಸೆಳೆಯಿತು. ಜಾನಪದ ಗಾಯನ, ಸುಗಮ ಸಂಗೀತ, ಜಂಬೆ ಜಲಕ್-ಡೊಳ್ಳು ಕುಣಿತ, ಮಹಿಳಾ ವೀರಗಾಸೆ, ತಮಟೆ ವಾದ್ಯ ಕೀಲು ಕುದುರೆ, ನಗಾರಿ, ಗಾರುಡಿ ಬೊಂಬೆ ಮುಂತಾದ ಜಾನಪದ ಕಲಾವಿದರು ಭಾಗವಹಿಸಿದ್ದರು. ಮಂಜುನಾಥ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಕರಗ ನೃತ್ಯ ಪ್ರದರ್ಶನ ಮಾಡಿ ಗಮನ ಸೆಳೆದರು. ವಿವಿಧ ಜಾನಪದ ಕಲಾತಂಡಗಳು ಪ್ರದರ್ಶನ ನೀಡಿದರು. ಮಾಜಿ ಕೇಂದ್ರ ಸಚಿವ ಎ. ನಾರಾಯಣಸ್ವಾಮಿ, ಹೊಸಕೋಟೆ ಸುಬ್ಬರಾಜು, ಸಮೃದ್ಧಿ ಸಮಾಜ ಸೇವಾ ಟ್ರಸ್ಟಿನ ಅಧ್ಯಕ್ಷ ಕದಿರಪ್ಪ ಎ.